ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಡೌಟ್ ಇರುತ್ತೆ. ಯಾವುದು ಕ್ಲೈಮ್ಡ್ ಆಗಿರೋದು, ಯಾವುದು ವೆರಿಫೈಡ್ ಆಗಿರೋದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ ಮಾಡಿಸ್ಬೇಕು ಏನು ಅಂತ ಹೇಳಿ ಕ್ಲಿಯರ್ ಆಗಿ ಆದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ SNQ ಕೋಟಾ ಅಂತ ಅಂದ್ರೆ ಏನು, SNQ ಕೋಟಾಗೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ, ಇದರ ಒಂದು ಅಂಡರ್ ಅಲ್ಲಿ ನಮ್ಗಿರುವಂತಹ ಬೆನಿಫಿಟ್ಸ್ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಹೆಚ್ಚಿನ KCET ಅಪ್ಡೇಟ್ಸ್ಗಾಗಿ ಚಾನಲ್ಗೆ ಈ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಕ್ಲಾಸ್ ಎ ವಿದ್ಯಾರ್ಥಿಗಳು ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಎಲ್ಲ ಹಾಕಿದ್ದ ಆದ್ಮೇಲೆ ಫೈನಲ್ ಪ್ರಿಂಟ್ಔಟ್ ತಗೋತೀರಾ. ಡೌನ್ಲೋಡ್ ಆಗಿದ್ದ ಆದ್ಮೇಲೆ ನಿಮ್ಗೆ ಇಲ್ಲಿ ಕ್ಯಾಂಡಿಡೇಟ್ ಕ್ಲೇಮ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಲಾಸ್ಟ್ ಫೇಜ್ ಅಲ್ಲಿ ನೀವು ಅಬ್ಸರ್ವ್ ಮಾಡೋದ ಆದ್ರೆ ಇಲ್ಲಿ ನಿಮ್ಮ ಎಲ್ಲ ಒಂದು ಡೀಟೇಲ್ಸ್ ಆದ್ರೆ ಇರುತ್ತೆ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನು, ಕ್ಯಾಟಗರಿ ಯಾವುದು, ನ್ಯಾಷನಾಲಿಟಿ ಏನು, ಮದರ್ ಟಂಗ್ ಏನು, ಕ್ಯಾಟಗರಿ, ಕ್ಯಾಸ್ಟ್ ನೇಮ್ ಎಲ್ಲ ಅಂತ ಹೇಳ್ಬಿಟ್ಟು ನೀಟ್ ಆಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ಲೈಮ್ಡ್ ಸ್ಟಡಿ ಇಯರ್ಸ್ ಸಮ್ಮರಿ ಇನ್ ಕರ್ನಾಟಕ ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು ನೀವೇನ್ ಅಬ್ಸರ್ವ್ ಮಾಡಬೇಕು, ಮೊದಲದು ನೋಡಿ, ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಕ್ಲೈಮ್ಡ್ ಬಂದ್ಬಿಟ್ಟು 12 ಇಯರ್ಸ್ ಈ ಒಂದು ಸ್ಟೂಡೆಂಟ್ ಕ್ಲೈಮ್ ಆಗಿದೆ. ವೆರಿಫೈಡ್ ಬಂದು 11 ಇಯರ್ಸ್ ಆದ್ರೆ ಆಗಿದೆ. ಇಲ್ಲಿ ರಿಮಾರ್ಕ್ಸ್ ಅಲ್ಲಿ ಬಂದ್ಬಿಟ್ಟು ಸ್ಯಾಟ್ಸ್ ವೆರಿಫೈಡ್ 11 ಅಂತ ಇದೆ. ಓಕೆನಾ, ಇಲ್ಲಿ ಅಟ್ಲೀಸ್ಟ್ 7 ಇಯರ್ಸ್ ಆದ್ರೆ ವೆರಿಫೈ ಆಗಬೇಕು. ಸ್ಯಾಟ್ಸ್ ಐಡಿ ಇಂದ ಇದು ಆಟೋಮೆಟಿಕ್ ಆಗಿ ವೆರಿಫೈ ಆದ್ರೆ ಆಗುತ್ತೆ. ಈಗ ನೀವು 1 to 10th ಇಂದ ಓದಿರ್ತೀರಾ, ಫಸ್ಟ್ PUC ಸೆಕೆಂಡ್ PUC ಸ್ಟಡಿ ಮಾಡಿರ್ತೀರಾ, ಎಲ್ಲಾನು ಸಹ ಸ್ಯಾಟ್ಸ್ ಐಡಿ ಲಿಂಕ್ ಆಗಿರುತ್ತೆ. ಯಾವಾಗ ನೀವು ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಕೊಡ್ತೀರಾ ಅವಾಗ ಸ್ಯಾಟ್ಸ್ ಐಡಿ ಇಂದ KEA ಗೆ ಗೊತ್ತಾಗುತ್ತೆ. ಇಲ್ಲಿ ವೆರಿಫೈಡ್ ಆದಾಗ ಇಲ್ಲಿ ಯಾರ್ದಾದ್ರೆ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಇಲ್ಲಿ ಕ್ಲೈಮ್ಡ್ 12 ಇರುತ್ತೆ, ವೆರಿಫೈಡ್ 11 ಅಂಡ್ ನೆಕ್ಸ್ಟ್ ರಿಮಾರ್ಕ್ಸ್ ಅಲ್ಲಿ ಸ್ಯಾಟ್ಸ್ ವೆರಿಫೈಡ್ ಅಂತ ಯಾರು ಇರುತ್ತೋ ಇವರು ಈ ಸ್ಯಾಟ್ಸ್ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಸಂಬಂಧಪಟ್ಟಂಗೆ ಅದನ್ನ ವೆರಿಫಿಕೇಶನ್ ಮಾಡುವಂತ ಅವಶ್ಯಕತೆ ಆದ್ರೆ ಇಲ್ಲ. ಅಟ್ಲೀಸ್ಟ್ 7 ಇಯರ್ಸ್ ಆದ್ರೂ ವೆರಿಫೈ ಆಗಿರ್ಲೇಬೇಕು. ಅಂಡ್ ನೆಕ್ಸ್ಟ್ ಇದೇ ಒಂದು ಕ್ಯಾಂಡಿಡೇಟ್ ನೋಡಿ, ಸ್ಟಡಿ ಇಯರ್ಸ್ ಇನ್ ಕನ್ನಡ ಮೀಡಿಯಂ ಕ್ಲೈಮ್ ಮಾಡಿಲ್ಲ, ಸ್ಟಡಿ ಇಯರ್ಸ್ ಇನ್ ರೂರಲ್ ಡಿಸ್ಟಿಕ್ ಕ್ಲೈಮ್ ಮಾಡಿದಾರೆ, 10 ಇಯರ್ಸ್ ಕ್ಲೈಮ್ ಮಾಡಿದಾರೆ. ರೂರಲ್ ಅಂತ ಅಂದ್ರೆ 1 to 10th ರೂರಲ್ ಏರಿಯಾ ಅಂಡರ್ ಬರುವಂತ ಸ್ಕೂಲ್ ಅಲ್ಲಿ ಸ್ಟಡಿ ಮಾಡಿದ್ರೆ ಈ ಒಂದು ಕ್ಯಾಂಡಿಡೇಟ್ ಬಂದ್ಬಿಟ್ಟು ರೂರಲ್ ಡಿಸ್ಟ್ರಿಕ್ಟ್ಸ್ ಅಂತ ಏನಿರುತ್ತೆ ಅದಕ್ಕೆ 10 ಇಯರ್ಸ್ ಕ್ಲೈಮ್ ಮಾಡಿದಾರೆ. ರಿಮಾರ್ಕ್ಸ್ ಅಲ್ಲಿ ನೋಡೋದ ಆದ್ರೆ ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇದೆ. ಈಗ ಏನ್ ಮಾಡ್ಬೇಕು ಈ ಒಂದು ಸ್ಟೂಡೆಂಟ್ ಅಂತ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕಂಪಲ್ಸರಿ ಅಟೆಂಡ್ ಆಗ್ಲೇಬೇಕು. ಎಲ್ಲಿ ಅಟೆಂಡ್ ಆಗ್ಬೇಕು, ರೆಸ್ಪೆಕ್ಟಿವ್ PU ಕಾಲೇಜಲ್ಲೇ ಹೋಗ್ತೀರಾ ನೀವು ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗ್ತೀರಾ. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಈ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ 12 ಇಯರ್ಸ್ ಇದೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅದು ವೆರಿಫೈ ಆಗಿದೆ, ಅದನ್ನ ವೆರಿಫಿಕೇಶನ್ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ರೂರಲ್ ಕೋಟಾನ ಕ್ಲೈಮ್ ಮಾಡಿದ್ದಾರೆ. ರೂರಲ್ ಕೋಟಾ ಕ್ಲೈಮ್ ಮಾಡಿರೋದ್ರಿಂದ ಆ ಒಂದು ರೂರಲ್ ಕೋಟಾ ಸರ್ಟಿಫಿಕೇಟ್ ಅನ್ನ ತಗೊಂಡು ಆ 1 to 10th ಎಲ್ಲಾನು ಸಹ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಕೊಂಡು ಹೋಗಿ ಎಲ್ಲ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಂಡು BEO ಹತ್ರ ಸಿಗ್ನೇಚರ್ ಹಾಕ್ಸ್ಕೊಂಡು PU ಕಾಲೇಜ್ಗೆ ತಗೊಂಡು ಹೋದ್ರೆ ಅವರು ರೂರಲ್ ಕೋಟಾನು ಸಹ ವೆರಿಫೈ ಆದ್ರೆ ಮಾಡ್ತಾರೆ. ಈಗ ನಿಮ್ಗೆ ಏನ್ ಅರ್ಥ ಮಾಡ್ಕೋಬೇಕು ನೀವು ಅಂತ ಅಂದ್ರೆ ಇಲ್ಲಿ ನೋಡಿ, ಈ ಒಂದು ಕ್ಲೈಮ್ಡ್ ಸ್ಟಡಿ ಇಯರ್ಸ್ ಸಮ್ಮರ್ ಇನ್ ಕರ್ನಾಟಕ ಅಂತ ಇದೆ ಅಲ್ವಾ, ಇಲ್ಲಿ ಯಾವುದೇ ಕಾಲಮ್ ಅಲ್ಲಾಗಿ ಕ್ಲೈಮ್ಡ್ ಅಂತ ಇದೆ, ವೆರಿಫೈಡ್ ಅಂತ ಇದೆ. ರಿಮಾರ್ಕ್ಸ್ ಅಲ್ಲಿ ಬಂದ್ಬಿಟ್ಟು ವೆರಿಫೈಡ್ ಅಂತ ಇರಬೇಕು. ಯಾವ್ದಾದ್ರೆ ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇರುತ್ತೋ ಅದನ್ನ ಹೋಗ್ಬಿಟ್ಟು ನೀವು ವೆರಿಫಿಕೇಶನ್ ಮಾಡಿಸ್ಬೇಕು. ಈಗ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಈ ಒಂದು ಸ್ಟೂಡೆಂಟ್ ನೀವು ಅಬ್ಸರ್ವ್ ಮಾಡಬಹುದು, ಸ್ಟಡಿ ಇಯರ್ಸ್ ಇನ್ ಕನ್ನಡ ಮೀಡಿಯಂ ಕ್ಲೈಮ್ ಮಾಡಿಲ್ಲ, ಸ್ಟಡಿ ಇಯರ್ಸ್ ಇನ್ ರೂರಲ್ ಡಿಸ್ಟ್ರಿಕ್ಟ್ಸ್ ಕ್ಲೈಮ್ ಮಾಡಿಲ್ಲ ಅಂತ ಅನ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಸ್ಟಡಿ ಇಯರ್ಸ್ ಫಾರ್ ಲಿಂಗಾಸ್ಟಿಕ್ ಕ್ಲೈಮ್ ಮಾಡಿಲ್ಲ, ಅಂಡ್ ನೆಕ್ಸ್ಟ್ ರಿಲಿಜಿಯಸ್ ಕ್ಲೈಮ್ ಮಾಡಿಲ್ಲ ಅಂತ ಅಂದ್ರೆ ಈಗ ಈ ಒಂದು ಸ್ಟೂಡೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಯಾಕಂತ ಅಂದ್ರೆ ಓನ್ಲಿ ಒಂದೇ ಕ್ಲೈಮ್ ಮಾಡಿರ್ತಾರೆ, ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ, ಅದನ್ನು ಸಹ 11 ಇಯರ್ಸ್ ವೆರಿಫೈ ಆಗಿರೋದ್ರಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗುವಂತ ಅವಶ್ಯಕತೆ ಇರಲಿಲ್ಲ. ಬಟ್ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕಂಪಲ್ಸರಿ ಅಟೆಂಡ್ ಆಗಬೇಕು. ಯಾಕೆ ಅಟೆಂಡ್ ಆಗಬೇಕು ಅಂತ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ರೂರಲ್ ಕೋಟಾ ಕ್ಲೈಮ್ ಮಾಡಿರೋದ್ರಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗಿ ಕೇವಲ ಏನು ಇಲ್ಲ, ಆ ಒಂದು ರೂರಲ್ ಕೋಟಾ ಸರ್ಟಿಫಿಕೇಟ್ ಅನ್ನ ತಗೊಂಡೋಗಿ KCET ಅಪ್ಲಿಕೇಶನ್ ತಗೊಂಡೋಗಿ ವೆರಿಫಿಕೇಶನ್ ಮಾಡಿಸ್ಕೋಬೇಕು. ಇಲ್ಲೇ ನೀಟಾಗಿ ಕೊಟ್ಟಿದ್ದಾರೆ ನೋಡಿ, ವೆರಿಫೈಡ್ ಡೀಟೇಲ್ಸ್ ಟು ಬಿ ವೆರಿಫೈಡ್ ಅಟ್ ದ 12th or PU ಕಾಲೇಜ್ ಲೆವೆಲ್. ಸ್ಯಾಟ್ಸ್ ವೆರಿಫೈಡ್ ಕ್ಯಾಂಡಿಡೇಟ್ಸ್ ಹೂ ಆರ್ ನಾಟ್ ಹ್ಯಾವಿಂಗ್ ಕನ್ನಡ ಮೀಡಿಯಂ ರೂರಲ್ ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಕ್ಲೇಮ್ಸ್ ನೋ ನೀಡ್ ಟು ವಿಸಿಟ್ ಕಾಲೇಜ್ ಫಾರ್ ವೆರಿಫಿಕೇಶನ್. ನಾನು ಆಗ್ಲೇ ಹೇಳಿದ್ನಲ್ವಾ, ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಬಂದ್ಬಿಟ್ಟು ಕೇವಲ ಅದನ್ನ ಮಾತ್ರ ಕ್ಲೈಮ್ ಮಾಡಿದ್ದಾರೆ, ಬೇರೆ ಕೆಳಗಡೆ ಇರುವಂತದ್ದು ಯಾವುದೂ ಕ್ಲೈಮ್ ಮಾಡಿಲ್ಲ ಅಂತ ಅಂದ್ರೆ ಆ ಒಂದು ಸ್ಟೂಡೆಂಟ್ ಮೇಲೆ ಇರೋದು ಸ್ಯಾಟ್ಸ್ ವೆರಿಫೈ ಆಗಿದ್ರೆ ಕೆಳಗಡೆ ಯಾವುದು ಕ್ಲೈಮ್ ಮಾಡಿಲ್ಲ ಅಂತಂದ್ರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗುವಂತ ಅವಶ್ಯಕತೆ ಆದ್ರೆ ಇಲ್ಲ. ನಾನು ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ಗಾಗಿ ಇನ್ನೂ ಒಂದು ಕ್ಯಾಂಡಿಡೇಟ್ ತೋರಿಸ್ಕೊಡ್ತೀನಿ, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಈ ಒಂದು ಕ್ಯಾಂಡಿಡೇಟ್ ಸಹ ಸೇಮ್ ಅದೇ ತರಾನೇ ಇದೆ. ಇಲ್ಲಿ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಏನಾಗಿದೆ, ಕ್ಲೈಮ್ಡ್ 12 ಇಯರ್ಸ್ ಆಗಿದೆ, ವೆರಿಫಿಕೇಶನ್ 11 ಇಯರ್ಸ್ ವೆರಿಫೈಡ್ ಆಗಿದೆ. ಕೆಳಗಡೆ ಇರುವಂತದ್ದು ಯಾವುದನ್ನು ಸಹ ಕ್ಲೈಮ್ ಮಾಡಿಲ್ಲ. ಇಲ್ಲಿ ಜಸ್ಟ್ ಬಂದ್ಬಿಟ್ಟು ರೂರಲ್ದು ಅವರು ಕ್ಲೈಮ್ ಮಾಡಿರೋದ್ರಿಂದ ಆ ರೂರಲ್ ಕೋಟಾಕ್ ಸಂಬಂಧಿಸಿದಂತ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆಲ್ಲ ಡೀಟೇಲ್ಸ್ ಫಿಲ್ ಮಾಡ್ಕೊಂಡು BEO ಸಿಗ್ನೇಚರ್ ಅನ್ನ ಮಾಡ್ಕೊಂಡು ನೆಕ್ಸ್ಟ್ ಹೋಗಿ ಕಾಲೇಜಲ್ಲಿ ಆದ್ರೆ ವೆರಿಫಿಕೇಶನ್ ಆದ್ರೆ ಮಾಡಿಸ್ಕೋತಾರೆ. ಓಕೆನಾ, ಈ ರೀತಿಯಾಗಿ ಸಿಂಪಲ್ ಆಗಿ ಚೆಕ್ ಮಾಡ್ಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ನಿಮ್ಮ PU ಕಾಲೇಜಲ್ಲೇ ಸಹ ವೆರಿಫಿಕೇಶನ್ ಆದ್ರೆ ಮಾಡಿಸ್ಕೋಬೇಕಾಗುತ್ತೆ ಕ್ಲಾಸ್ ಎ ವಿದ್ಯಾರ್ಥಿಗಳು. ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಪ್ಡೇಟ್. ಈಗ ನಾನು ನಿಮಗೆ ಬಂದ್ಬಿಟ್ಟು SNQ ಕೋಟಾ ಬಗ್ಗೆ ಅಪ್ಡೇಟ್ ಅನ್ನ ಕೊಡುತ್ತೇನೆ. ಏನಿದು SNQ ಕೋಟಾ ಅಂತ ಅಂದ್ರೆ ಸೂಪರ್ ನ್ಯೂಮರರಿ
ಕೋಟಾ ಅಂತ ಹೇಳಿ, ಇದು ಬಂದ್ಬಿಟ್ಟು ಎಲ್ಲಾ ಕ್ಯಾಟಗರಿ ಸ್ಟೂಡೆಂಟ್ಸ್ಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ನಾನು ನಿಮ್ಗೆ ಎಕ್ಸಾಂಪಲ್ ಮುಖಾಂತರ ತೋರಿಸ್ಕೊಡ್ತೀನಿ. ಇಲ್ಲಿ ಕ್ಯಾಟಗರಿ SC ಕ್ಯಾಟಗರಿ ಅಂತ ಇದೆ. ಅಂಡ್ ನೆಕ್ಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಕ್ಯಾಟಗರಿ ಬಂದ್ಬಿಟ್ಟು 3A ಕ್ಯಾಟಗರಿ ಇದೆ. ಈ ಒಂದು ಸ್ಟೂಡೆಂಟ್ಗೂ ಸಹ ಸೂಪರ್ ನ್ಯೂಮರರಿ ಕೋಟಾದಲ್ಲಿ ಎಸ್ ಅಂತ ಬಂದಿದೆ. ಸೊ ಈ SNQ ಕೋಟಾ ಅಂತ ಅಂದ್ರೆ ಏನು ಅಂತ ಅಂದ್ರೆ, ಈಗ ನೋಡಿ, ನಿಮ್ಮ ಒಂದು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಯಾರ್ದಾದ್ರೆ ಬಿಲೋ 8 lakhs ಇರುತ್ತೋ, ಸೊ ಎಲ್ಲಾ ಸ್ಟೂಡೆಂಟ್ಸ್ ಎಲಿಜಿಬಲ್ ಇರ್ತೀರಾ SNQ ಕೋಟಾಗೆ. ಆಟೋಮೆಟಿಕ್ ಆಗಿ ಕ್ಲಾಸ್ ಎ ವಿದ್ಯಾರ್ಥಿಗಳು ನೀವು ಇಲ್ಲಿ ಒನ್ಸ್ ಹೋಗಿ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಇನ್ಕಮ್ ನೋಡ್ಕೊಳ್ಳಿ. 35,000, 45,000, 1 lakh, 60,000, 70,000 ಎಷ್ಟೇ ಇದ್ರು ನೀವು SNQ ಕೋಟಾಗೆ ಎಲಿಜಿಬಲ್ ಇರ್ತೀರಾ. ಅಂಡ್ ಇದಕ್ಕಿರುವಂತಹ ರೂಲ್ ಏನು ಅಂತಂದ್ರೆ, ಬಿಲೋ 8 lakhs ಇರುವಂತಹ ಎಲ್ಲಾ ಸ್ಟೂಡೆಂಟ್ಸ್ಗೂ ಸಹ, ಅಂದ್ರೆ ನಿಮ್ಮ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಬಿಲೋ 8 lakhs ಇದ್ರೆ ಎಲ್ಲಾ ಸ್ಟೂಡೆಂಟ್ಸ್ SNQ ಕೋಟಾಗೆ ಅಪ್ಲಿಕೇಬಲ್ ಆಗ್ತೀರಾ, ಎಲಿಜಿಬಲ್ ಇರ್ತೀರಾ. ಸೊ ಈ ಒಂದು SNQ ಕೋಟಾದಿಂದ ಯೂಸ್ ಏನು ಅಂತ ಅಂದ್ರೆ, ಈಗ ನೀವು ಯಾವಾಗ ಕೌನ್ಸಿಲಿಂಗ್ ಅಟೆಂಡ್ ಆಗ್ತೀರಾ, ಕಾಲೇಜಸ್ ಅನ್ನ ಸೆಲೆಕ್ಟ್ ಮಾಡ್ತೀರಾ, ಆಪ್ಷನ್ ಎಂಟ್ರಿ ಆದ್ರೆ ಮಾಡ್ತೀರಾ, ಆ ಒಂದು ಟೈಮ್ ಅಲ್ಲಿ ಪ್ರತಿ ಕಾಲೇಜಲ್ಲೂ ಸಹ 10% ಆಫ್ ದಿ ಸೀಟ್ಸ್ SNQ ಕೋಟಾಗೆ ಕೊಡ್ತಾರೆ. ಓಕೆನಾ, ನಾನು ಮತ್ತೆ ಹೇಳ್ತಿದ್ದೀನಿ, ಸಪರೇಟ್ ಆಗಿ ಇಲ್ಲಿ SNQ ಕೋಟಾಗೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸಪರೇಟ್ ಆಗಿ ಎಲ್ಲೂ ಸಹ SNQ ಕೋಟಾನ ಸೆಲೆಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಆನ್ಯುವಲ್ ಇನ್ಕಮ್ ಡೀಟೇಲ್ಸ್ ಕೊಟ್ಟಿದ ತಕ್ಷಣ ಆಟೋಮೆಟಿಕ್ ಆಗಿ SNQ ಕೋಟಾ ಆದ್ರೆ ತೋರಿಸುತ್ತೆ. ಸೊ ಈಗ ನೀವು ಕೌನ್ಸಿಲಿಂಗ್ ಟೈಮ್ ಅಲ್ಲಿ ಕಾಲೇಜಸ್ ಅನ್ನ ಸೆಲೆಕ್ಟ್ ಮಾಡ್ತೀರಾ, ಪ್ರತಿ ಕಾಲೇಜಲ್ಲೂ 10% ಆಫ್ ದಿ ಸೀಟ್ಸ್ SNQ ಕೋಟಾ ಅಂಡರ್ ಅಲ್ಲಿ ಕೊಡ್ತಾರೆ. ನಿಮ್ಗೇನಾದ್ರೂ ನೀವು ಸೆಲೆಕ್ಟ್ ಮಾಡಿರುವಂತಹ ಕಾಲೇಜಲ್ಲಿ ನಿಮ್ಮ ಲಕ್ಕಿಂದನೋ ಇಲ್ಲ ಅಂತ ಅಂದ್ರೆ, ನೀವು ಸೆಲೆಕ್ಟ್ ಮಾಡಿರುವಂತಹ ಕಾಲೇಜಲ್ಲಿ ನಿಮ್ಗೇನಾದ್ರೂ SNQ ಕೋಟಾ ಅಂಡರ್ ಅಲ್ಲಿ ಏನಾದ್ರೂ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಅಂದ್ರೆ, ನಿಮ್ಗೆ ಫೀಸ್ ಬಂದ್ಬಿಟ್ಟು ತುಂಬಾ ಕಡಿಮೆ ಇರುತ್ತೆ. ನೀವು ಯಾವುದೇ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿರ್ಲಿ. ಈಗ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ 3A ಸ್ಟೂಡೆಂಟ್ಸ್ ಬಂದ್ಬಿಟ್ಟು 1,40,000, 1,20,000 ಸಮಥಿಂಗ್. ಇಲ್ಲಿ ಬಂದ್ಬಿಟ್ಟು ಸ್ಟೂಡೆಂಟ್ಸ್ಗೆ KCET ಫೀಸ್ ಆದ್ರೆ ಇರುತ್ತೆ, CET ಫೀಸ್ ಇರುತ್ತೆ. ಕಾಲೇಜ್ ಅಡ್ಮಿಷನ್ ಆಗೋ ಟೈಮ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ದಾದ್ಮೇಲೆ ಅದೇ ನಿಮ್ಗೆ SNQ ಕೋಟಾ ಅಂಡರ್ ಅಲ್ಲಿ ಸಿಕ್ಕಿದ್ರೆ ಬಿಲೋ 40,000 ಒಳಗಡೆನೆ ಇರುತ್ತೆ. ಓಕೆನಾ, ಸೊ ನಾನು ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಮುಂದಿನ ದಿನಗಳಲ್ಲಿ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ. ಬಟ್ ಸದ್ಯಕ್ಕೆ ಒಂದು ಅರ್ಥ ಮಾಡ್ಕೊಳ್ಳಿ, SNQ ಕೋಟಾ ಅಂತ ಅಂದ್ರೆ ಸೂಪರ್ ನ್ಯೂಮರರಿ ಕೋಟಾ. ಯಾರದೆಲ್ಲ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಬಿಲೋ 8 lakhs ಗಿಂತ ಕಡಿಮೆ ಇರುತ್ತೋ ಆ ಒಂದು ಸ್ಟೂಡೆಂಟ್ಸ್ ಎಲಿಜಿಬಲ್ ಇರ್ತಾರೆ. ಒಂದು ಕೌನ್ಸಿಲಿಂಗ್ ಟೈಮ್ ಅಲ್ಲಿ ನೀವು ಕಾಲೇಜ್ಗೆ ಕೌನ್ಸಿಲಿಂಗ್ ಆಗಿ ಏನ್ ಪಾರ್ಟಿಸಿಪೇಟ್ ಮಾಡ್ತೀರಾ, ಆ ಒಂದು ಟೈಮ್ ಅಲ್ಲಿ ಪ್ರತಿ ಕಾಲೇಜಲ್ಲೂ 10% ಆಫ್ ದಿ ಸೀಟ್ಸ್ SNQ ಕೋಟಾ ಕೊಡ್ತಾರೆ. ನಿಮ್ಗೇನಾದ್ರೂ ಬೇರೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ, ಅಥವಾ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡಿ, ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಆದ್ರೆ ಮಾಡ್ತೀನಿ. KCET ಕಂಪ್ಲೀಟ್ ಆಗೋವರೆಗೂ, ನೀವು ಕಾಲೇಜಸ್ಗೆ ಅಡ್ಮಿಷನ್ ತಗೊಳ್ಳೋವರೆಗೂ ಪ್ರತಿ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ನಿಮ್ಗೆ ಹೆಲ್ಪ್ ಆಗೋ ತರನ ನಿಮ್ಮ ಡೌಟ್ಸ್ ಏನಿರುತ್ತೆ ಎಲ್ಲ ಡೌಟ್ಸ್ ರಿಲೇಟೆಡ್ ಸಪರೇಟ್ ವಿಡಿಯೋಸ್ ಅನ್ನು ಸಹ ಮಾಡ್ತಿರ್ತೀನಿ. ಸೊ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ Mahi Masters for more updates.